25-26ನೇ ಸಾಲಿನ ಬಜೆಟ್ ಮೇಲೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 20 ಮಿನಿಟ್ಸ್ ಮುಗಿಸ್ತಾರೆ. ಫಾಸ್ಟ್ ಮಾತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ರಾಜ್ಯದ ಹಿರಿಯರು ಹೌದು, ಹಿಂದುಳಿದ ವರ್ಗದಿಂದ ಬಂದವರು ಹೌದು. ಇಂಥ ದಾಖಲೆ ನಿರ್ಮಿಸಿರುವುದು ಸದನಕ್ಕೆ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷ ಬೇರೆ ಇರ್ಬೋದು, ಬೇರೆ ಇರ್ಬೋದು, ಭಿನ್ನಾಭಿಪ್ರಾಯಗಳು ಬೇರೆ ಇರ್ಬೋದು. ಆದರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು, ಸದನದಲ್ಲಿ ಒಂದು ಇತಿಹಾಸವನ್ನು ಬಜೆಟ್ ಮಂಡಿಸುವ ಮುಖಾಂತರ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಪುಸ್ತಕದಲ್ಲಿ ಸುಮಾರು 133 ಪುಟಗಳ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. 193 ಪುಟಗಳ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸುಮಾರು 3 ಗಂಟೆ 25 ನಿಮಿಷ ಬಜೆಟ್ ಪುಸ್ತಕವನ್ನ ಓದಿದ್ದಾರೆ. ನಾನು ಈ ಪುಸ್ತಕವನ್ನು 2 ಬಾರಿ ಓದಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಸ್ತಾರವಾಗಿ ಬಜೆಟ್ ಪುಸ್ತಕ ಇದೆ. ನಾನು 2 ಬಾರಿ ಪುಸ್ತಕವನ್ನು ಓದಿದ್ರು ಕೂಡ ಸೆಂಟರ್ ಪಾಯಿಂಟ್ ಏನಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷ, 3ನೇ ಬಾರಿ ಗೊತ್ತಾಗಬಹುದು. ಆಯ್ತು, ಮುಂದೊಂದ್ಸಲಿ ಓದ್ಬಿಡ್ತೇನೆ. ನಾ ಇದಾದ್ಮೇಲೆ ಬಜೆಟ್ ಮಂಡಿಸೆ ಪುಸ್ತಕ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಬಾರಿ ಓದ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದರೆ ಯಾವುದೇ ಒಂದು ಬಜೆಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಂಗಿರ್ಬೇಕು, ಅವನ ಕಲ್ಯಾಣ ಆಗಂಗಿರ್ಬೇಕು. ಆದರೆ ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಮಂಡಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ, ಯಾರೇ ಈ ಬಜೆಟ್ ಪುಸ್ತಕವನ್ನು ಓದಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸಾರಿಯ ಬಜೆಟ್ ಮೊತ್ತ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಮೊತ್ತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ